ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅಪಪ್ರಚಾರದ ಭಾಗವಾಗಿ ಬುರುಡೆ ಬಿಟ್ಟಂತಹ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಕಸ್ಟಡಿ ಇವತ್ತು ಅಂತ್ಯ ಆಗ್ತಾ ಇದೆ. ಮತ್ತೊಂದು ಕಡೆ ಈ ಬುರುಡೆ ಗ್ಯಾಂಗ್ ಅನ್ನ ಅರೆಸ್ಟ್ ಮಾಡೋದಕ್ಕೆ ಕೌಂಟೌನ್ ಕೂಡ ಶುರುವಾಗಿದೆ. ಗಿರೀಶ್ ಮಟ್ಟಣ್ಣ ಜಯಂತಿಗೆ ಗ್ರಿಲ್ ನಡೆಸಲಾಗ್ತಾ ಇದೆ. ಕುತಂತ್ರಿಗಳಿಗೆ ಕಂಟಕ ಫಿಕ್ಸ್. ಅದರಲ್ಲೂ ಗಿರೀಶ್ ಮಟ್ಟಣ್ಣ ಬುಡಕ್ಕೆ ಜಯನ್ ಬುರುಡೆ ಬಾಂಬ್ ಇಟ್ಟಿರೋದು. ಅಂದ್ರೆ ನನಗೆ ಬುರುಡೆ ಕೊಟ್ಟಿದ್ದು ಬೇರೆ ಯಾರು ಅಲ್ಲ, ಇದೇ ಮಟ್ಟಣ್ಣ ಅಂತ ಜಯನ್ ಹೇಳ್ತಾರೆ. ಅದು ಕೂಡ SITಯ ಎದುರುಗಡೆ. ಬುರುಡೆ ರಹಸ್ಯವನ್ನ ಜಯನ್ ಬಿಚ್ಚಿಡ್ತಾ ಇದ್ದಂತೆ ಈಗ ಕಂಟಕ ಫಿಕ್ಸು. ಆದರೆ ಮಟ್ಟಣ್ಣ ಏನ್ ಹೇಳ್ತಾ ಇರೋದು, ಬುರುಡೆ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ. ಬುರುಡೆ ಬಿಟ್ಟಂತಹ ಬುರುಡೆ ಮ್ಯಾನ್ನ ಹಿಂದ್ಗಡೆ ಈತ ಕೇವಲ ಪಾತ್ರಧಾರಿ, ಸೂತ್ರಧಾರಿಗಳು ಬೇರೆಯದ್ದೇ ಇದ್ದಾರೆ ಅಂತೇಳಿ ಸ್ವತಃ ಚಿನ್ನಯ್ಯನೇ ಹೇಳಿರ್ತಾನೆ. ಅದ್ರ ಬಗ್ಗೆ ನಿಂಗೆ ಬುರುಡೆ ಕೊಟ್ಟಿದ್ಯಾರು ಅಂತ ಹೇಳಿದಾಗ ಜಯನ್ ಹೆಸರು ಹೇಳ್ತಾನೆ. ಜಯನನ್ ಕೇಳಿದಾಗ ಗಿರೀಶ್ ಮಟ್ಟಣ್ಣ ನನಗೆ ಬುರುಡೆ ಕೊಟ್ಟಿದ್ದು ಅಂತ. ಆದರೆ ಗಿರೀಶ್ ಮಟ್ಟಣ್ಣ ಹೇಳ್ತಾ ಇರೋದು ಬುರುಡೆ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ. ಈಗ ಇದೆಲ್ಲವೂ ಕೂಡ SIT ಮುಂದೆ ಇದೆ. ಸುಳ್ಳು ಹೇಳದವ್ರಿಗೆ ಶಿಕ್ಷೆ ಫಿಕ್ಸು. ಗಿರೀಶ್ ಮಟ್ಟಣ್ಣ ಜಯನ್ಗೆ SIT ಫುಲ್ ಗ್ರಿಲ್ ಮಾಡ್ತಾ ಇದೆ. ಯಾರು ಹೇಳಿದ ಸತ್ಯ, ಯಾರು ಹೇಳ್ತಿರೋ ಸುಳ್ಳು ಅಂತ. ನಿನ್ನೆ ಬೆಳ್ತಂಗಡಿ ಠಾಣೆಯಲ್ಲಿ ತಡರಾತ್ರಿಯವರೆಗೂ SIT ವಿಚಾರಣೆ ಮಾಡಿದೆ. ಇದ್ರ ಬಗ್ಗೆ ಮಟ್ಟಣ್ಣ ಹಾಗೂ ಜಯನ್ ಇಬ್ಬರನ್ನು ಪ್ರತ್ಯೇಕವಾಗಿ ತೀವ್ರ ವಿಚಾರಣೆಗೆ ಒಳಪಡಿಸಿದ್ರು. ಬುರುಡೆ ಇದ್ದಿದ್ದಲ್ಲಿ ಯಾರು ತಂದ್ರು ಅನ್ನೋದರ ಬಗ್ಗೆ ತನಿಖೆ ಇವತ್ತು ಕೂಡ ಮುಂದುವರಿಯುತ್ತೆ. SITಯ ವಿಚಾರಣೆ ಇವರಿಬ್ಬರಿಗೂ. ನಿನ್ನೆ ಸತತ 11 ಗಂಟೆಗಳ ಕಾಲ SIT ಫುಲ್ ಗ್ರಿಲ್ ಮಾಡಿದೆ ಇಬ್ಬರಿಗೂ ಒಂದೇ ಪ್ರಶ್ನೆ ಕೇಳ್ತಾರೆ. ಇಬ್ಬರೂ ಕೊಡುವಂಥ ಉತ್ತರವನ್ನ ತಾಳೆ ಮಾಡ್ತಾರೆ. ಸರಿ ಹೇಳ್ತಿದ್ದಾರಾ ಅಂತ. SIT ತನಿಖೆಯ ವೇಳೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಾಯ್ ಬಿಟ್ಟಿದ್ದ. ಈ ಹಿನ್ನೆಲೆಯಲ್ಲಿ ಷಡ್ಯಂತ್ರಕೋರ ಮಟ್ಟಣ್ಣನಿಗೆ SIT ವಿಚಾರಣೆ ಮಾಡ್ತಾ ಇದೆ. ವಿಚಾರಣೆಯನ್ನು ಮುಗಿಸಿ ತಡರಾತ್ರಿ ಪ್ರಣವ್ ಮೊಹಂತಿ ಅವರು ವಾಪಸ್ ಹೋಗಿದ್ದಾರೆ. SIT ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಂತಿ ಅವರು ಅವರೇ ಸ್ವತಃ ವಿಚಾರಣೆಯನ್ನು ಮಾಡಿರೋದು. 5ನೇ ತಾರೀಕು ಬೆಳಗ್ಗೆ 11:30ಕ್ಕೆ ಬೆಳ್ತಂಗಡಿ ಕಚೇರಿಗೆ ಆಗಮಿಸಿ ಗಿರೀಶ್ ಮಟ್ಟಣ್ಣ, ಜಯಂತಿ ಜೊತೆಗೆ ಯೂಟ್ಯೂಬರ್ ಅಭಿಷೇಕ್, ಸೌಜನ್ಯ ಮಾವ ಹಿಂಗೆ ಹಲವರನ್ನ ವಿಚಾರಣೆ ಮಾಡಿದ್ದಾರೆ. ನಿನ್ನೆ ರಾತ್ರಿ 11 ಗಂಟೆಗೆ ಅವರು ವಾಪಸ್ ಹೋಗಿದ್ದಾರೆ ಮಂಗಳೂರಿಗೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ. ರೂಪೇಶ್, ಈಗ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಸೇರಿದಂತೆ ಆ ಸೂತ್ರಧಾರಿಗಳಿಗೆ ಡಬಡಬ ಶುರುವಾಗ್ತಾ ಇದೆ. ನಿನ್ನೆ ಒಂದಷ್ಟು ವಿಚಾರಗಳನ್ನ ಎದುರಿಸಲಾಗಿತ್ತು. ಕ್ರಾಸ್ ವೆರಿಫಿಕೇಶನ್ ಬುರುಡೆ ಎಲ್ಲಿಂದ ಬಂತು, ಹೇಗೆ ಬಂತು ಅಂತ. ಈಗ ಮಟ್ಟಣ್ಣ ಹೇಳ್ತಾ ಇರೋದು ನನಗೆ ಗೊತ್ತೇ ಇಲ್ಲ ಬುರುಡೆ ಬಗ್ಗೆ ಅಂತ. ಸೊ ಹಾಗಾಗಿ ನಿನ್ನೆ ವಿಚಾರಣೆ ಮಾಡಿದ್ರಲ್ಲ, ಅದರಲ್ಲಿ ಏನು ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ ಅಂತ ಆದರೆ ಇವತ್ತು ಕೂಡ ಕಂಟಿನ್ಯೂ ಮಾಡ್ತಾರೆ ಈ ವಿಚಾರಣೆಯನ್ನ ಅಂತ. ಶರತ್, ಇಲ್ಲಿಗ ಧರ್ಮಸ್ಥಳ ಷಡ್ಯಂತ್ರವನ್ನು ಭೇದಿಸಬೇಕಾದ್ರೆ ಬುರುಡೆ ಷಡ್ಯಂತ್ರವನ್ನ ಭೇದಿಸಬೇಕಾಗತ್ತೆ. ಬುರುಡೆ ಕಥೆಯನ್ನ ಯಾರು ಹೇಳಿದ್ರು, ಯಾರು ಮಾಡಿದ್ರು, ಯಾರು ಪ್ರೊಡ್ಯೂಸ್ ಮಾಡಿದ್ರು ಎಲ್ಲವನ್ನೂ ಕೂಡ ಬಯಲಿಗೆ ಎಳಿಬೇಕಾಗತ್ತೆ. ಇಲ್ಲಿ ಬುರುಡೆ ಬಗ್ಗೆ ಒಂದಿಷ್ಟು ನಾಲ್ಕು ಗೆಸ್ಗಳಿದೆ. ಯಾಕಂತ ಹೇಳಿದ್ರೆ ಇನ್ನೂ ಕೂಡ ಕ್ಲಾರಿಟಿ SIT ಪೊಲೀಸ್ ಸಿಗ್ತಾ ಇಲ್ಲ. ಮೊದಲು ಬುರುಡೆ ಎಲ್ಲಿಂದ ತಂದ್ರು ಅಂತ ಹೇಳಿದ್ರೆ ಅಲ್ಲಿ ಧರ್ಮಸ್ಥಳದ ಬಂಗ್ಲೆಗುಡ್ಡದಿಂದ ತಂದ್ರು ಅಂತ ಹೇಳಿ. ಹೀಗಾಗಿ ಬಂಗ್ಲೆಗುಡ್ಡಕ್ಕೆ ಹಿಂಗೆ ಕತ್ತಿಯಲ್ಲಿ ತೆಗೆದುಕೊಂಡು ಮೇಲ್ಗಡೆ ಚೀಲಕ್ಕೆ ಹಾಕೊಂಡ್ರು, ಅದಾದ ಬಂದು ಕೋರ್ಟ್ ಕೊಟ್ರು ಅಂತ ಮೊದಲ ಗೆಸ್. ಆ ಸಂಬಂಧಪಟ್ಟಂತೆ ಮನಾಫ್ ಏನೋ ಒಂದು ವಿಡಿಯೋ ಮಾಡಿದ್ದು, ಅದ್ರಲ್ಲಿ ಆ ತರ ಇದೆ. ಅದಾದ ಬಳಿಕವಾಗಿ ಇಲ್ಲಿ ಚಿನ್ನಯ್ಯ ಮೊದಲು ಹೇಳ್ಕೊಂಡಿದ್ದೇನಂತ ಹೇಳಿದ್ರೆ ತಿಮ್ರೋಡಿ ಅವರ ತೋಟದಲ್ಲಿ ರಬ್ಬರ್ ತೋಟದಿಂದ ತಂದ್ರು ಅಂತ ಹೇಳಿ. ಅದಾದ ಬಳಿಕ ಅದಕ್ಕೂ ಕೂಡ ಸಾಕ್ಷಿಗಳು ಸಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿನ ಮಣ್ಣು ಮತ್ತು ಬುರುಡೆ ಎತ್ತಿಕೊಂಡಂತ ಮಣ್ಣು ಬೇರೆ ಬೇರೆ ಇದೆ ಅಂತೇಳಿ ಜಯಂತನ್ ಕೊಟ್ರು ಅಂತ ಹೇಳಿ ಹೇಳಲಾಗ್ತಾ ಇತ್ತು. ಹೀಗಾಗಿ ಕೊಟ್ಟ ಅಂತೇಳಿ ಹೇಳಿದ್ದ. ಜಯಂತಿಗೆ ಯಾರು ಕೊಟ್ಟರು ಅನ್ನೋ ವಿಚಾರ ಮೈಸೂರಿನಿಂದ ಲ್ಯಾಬ್ನಿಂದಲೇ ಆತ ಖರೀದಿ ಮಾಡಿದ ಅಂತೇಳಿ SIT ಪೊಲೀಸರಿಗಿತ್ತು. ಅದಾದ ಬಳಿಕ ಜಯಂತಿಗೆ ಬಾಯಿ ಬಿಟ್ಟಿದ್ದಾನೆ, ನನಗೆ ಬುರುಡೆ ತಂದು ಕೊಟ್ಟಿದ್ದೆ ಮಟ್ಟಣ್ಣ ಅವರಂತ ಹೇಳಿದ್ದಾನೆ. ಹೀಗಾಗಿ ಆ ಒಂದು ಇಲ್ಲಿಗ ಮಟ್ಟಣ್ಣ ಅವರನ್ನು ಕೂಡ ಪೊಲೀಸ್ನವರು ಕರೆದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ನನಗೆ ಗೊತ್ತಿಲ್ಲಪ್ಪ, ನಾನು ಕೊಟ್ಟೇ ಇಲ್ಲ ಅಂತ ಹೇಳಿ ಮಟ್ಟಣ್ಣ ಅವರು ಹೇಳ್ತಾ ಇದ್ದಾರೆ. ಹೀಗಾಗಿ ಬುರುಡೆ ರಹಸ್ಯವನ್ನು ಭೇದಿಸುವುದು ಹೇಗೆ, ಬುರುಡೆ ಎಲ್ಲಿಂದ ಬಂತು ಅಂತೇಳಿ ಹೇಗೆ ಗೊತ್ತಾಗುತ್ತೆ ಅನ್ನೋದಕ್ಕೆ ಈಗ ಪೊಲೀಸ್ನವರು ವೈಜ್ಞಾನಿಕ ಸಾಕ್ಷಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಹೀಗಾಗಿ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ನಿನ್ನೆ ತಡರಾತ್ರಿಯಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಅನ್ನ ಜಯಂತ್ ಇನ್ವೆಸ್ಟಿಗೇಷನ್ ಅನ್ನು ಮಾಡಿದ್ದಾರೆ. ಅದೇ ರೀತಿ ಮಟ್ಟಣ್ಣ ಅವರ ಇನ್ವೆಸ್ಟಿಗೇಷನ್ ಅನ್ನು ಕೂಡ ಮಾಡಿದ್ದಾರೆ. ಇವತ್ತು ಕೂಡ ಅವರಿಗೆ ಬಲವನ್ನು ಕೊಟ್ಟಿದ್ದು ಇವತ್ತು ಕೂಡ ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಕೇವಲ ಚಿನ್ನಯ್ಯನ ಹೇಳಿಕೆ ಆಧಾರದಲ್ಲಿ ಅವನು ಅರೆಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅರೆಸ್ಟ್ ಮಾಡಬೇಕಾದ್ರೆ ಅದರದೇ ಆಗಿರತಕ್ಕಂಥ ಪ್ರೊಸೀಜರ್ಗಳಿರುತ್ತೆ, ಒಂದಿಷ್ಟು ಕಾನೂನಾತ್ಮಕವಾಗಿ ಅಂಶಗಳಿರುತ್ತೆ. ಹೀಗಾಗಿ ಎಲ್ಲವನ್ನೂ ಸಾಕ್ಷ್ಯಗಳನ್ನು ಕಲೆ ಹಾಕಿಕೊಂಡು ಅದಾದ ಬಳಿಕ ಅರೆಸ್ಟ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ಕೊಳ್ಳಲಾಗಿದೆ. ಹೀಗಾಗಿ ಗಿರೀಶ್ ಮಟ್ಟಣ್ಣ ಅವರಿಗೆ ಇನ್ವೆಸ್ಟಿಗೇಷನ್ ಜೋರು ಮಟ್ಟಕ್ಕೆ ನಡೀತಾ ಇದೆ. ಇವತ್ತು ಕೂಡ ಇನ್ವೆಸ್ಟಿಗೇಷನ್ ಆಗುತ್ತೆ. ಹೀಗಾಗಿ ಇಲ್ಲಿ ಒಂದಿಷ್ಟು ಫ್ಯಾಕ್ಟ್ ಫೈಂಡಿಂಗ್ ಏನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಬುರುಡೆ ಚಿನ್ನಯ್ಯ ಅಂತೂ ತೆಗೆದಿದ್ದಲ್ಲ, ಚಿನ್ನಯ್ಯನಿಗೆ ಯಾರೋ ಕೊಟ್ಟಿದ್ದಾರೆ ಅಂತ ಹೇಳಿ. ಈಗ ಅದಕ್ಕೆ ಸಂಬಂಧಪಟ್ಟ CCTV ಯಾಕಂತ ಹೇಳಿದ್ರೆ ಆ
ಕೋರ್ಟ್ಗೆ ಹೋಗೋ ದಾರಿ ಇದೆಯಲ್ಲ, ಹಾಗಾಗಿ ಎಲ್ಲಿಂದ ಬಂತು ಅಂತೇಳಿ ಮೂಲವನ್ನು ಕಲೆ ಹಾಕಿದಾಗ ಆ ಬುರುಡೆ ದೆಹಲಿ ಕೂಡ ಹೋಗಿ ಬಂದಿತ್ತು ಅಂತ ವಿಚಾರಗಳು ಬಯಲಿಗೆ ಬರ್ತಾ ಇದೆ, ಬೆಂಗಳೂರು ಕೂಡ ಬಂದಿತ್ತು ಅನ್ನೋಂಥದ್ದು ಬಯಲಿಗೆ ಬರ್ತಾ ಇದೆ. ಹೀಗಾಗಿ ಅಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಯಾರು ಪುಷ್ ಮಾಡಿದ್ರು, ಯಾರ್ಯಾರ ಕಥೆಯನ್ನು ಹೇಳಿದ್ರು, ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ತನಿಖೆಯನ್ನು ಮಾಡ್ಲಿಕ್ಕಿದ್ದಾರೆ. ಹೀಗಾಗಿ ಬುರುಡೆ ಸಂಬಂಧಪಟ್ಟಂತ ಪ್ರಮುಖ ಸಾಕ್ಷಿಯಾಗಿಕ್ಕಂತ ಮನಾಪ್ಗೆ ಇವತ್ತು ಬರ್ಲಿಕ್ಕೆ ಬುಲಾವ್ ಕೊಟ್ಟಿದ್ದಾರೆ. ಮನಾಪ್ ಇವತ್ತು ಬರ್ತಾನೆ, ಬಂದಾಗ ಒಂದಿಷ್ಟು ವಿಚಾರ ಕೇಳ್ತಾನೆ. ಆತ ಮೊದಲು